ಇನ್ನು ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣದ ವಿಚಾರ ಇದೆಯಲ್ಲ ಪ್ರತಿಷ್ಠೆ ಆಗ್ಬಿಟ್ಟಿದೆ. ಈ ನಡುವೆ ಆಡಳಿತಾರೂಢ ಕಾಂಗ್ರೆಸ್ ಮನೆಯಲ್ಲಿ ಅತೃಪ್ತಿ ಎದ್ದು ಕಾಣ್ತಾ ಇದೆ. ಅಸಮಾಧಾನದ ಶೀಲ ಸಮರ ನಡೀತಾ ಇದೆ. ಈ ನಡುವೆ ನಾಯಕರ ಹೇಳಿಕೆಗಳು ಹಲವು ಅನುಮಾನ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಅಧಿಕಾರಿಗಳಿಂದ ಸೂಕ್ತ ಸ್ಥಳಕ್ಕಾಗಿ ಪರಿಶೀಲನೆಯ ಬಳಿಕ ಏರ್ಪೋರ್ಟ್ ಫ್ಲೈಟ್ ರನ್ವೇಗೆ ಬಂದು ನಿಂತಿದೆ. ಈಗ ರಾಜ್ಯದಲ್ಲಿ ಮುಗಿಯದ ಏರ್ಪೋರ್ಟ್ ಜಟಾಪಟಿ. ತಮ್ಮದೇ ಸಚಿವರ ವಿರುದ್ಧ ಕೈ ಶಾಸಕರ ಅಸಮಾಧಾನ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಿರೋ ವಿಷಯ ಅಂದ್ರೆ ಎಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ಅನ್ನೋದು. ರಾಜ್ಯದ ಉದ್ದೇಶಿತ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತುಮಕೂರಿನ ಶಿರಾ ಬಳಿ ನಿರ್ಮಿಸಬೇಕು ಎಂದು ಒತ್ತಾಯ ಜೋರಾಗಿದೆ. ಈ ಕೂಗಿನ ನಡುವೆಯೇ ಕನಕಪುರ ನೆಲಮಂಗಲದಲ್ಲಿ ಎರಡನೇ ಏರ್ಪೋರ್ಟ್ಗೆ ಪಕ್ಷಾತೀತವಾಗಿ ವಿರೋಧ ಕೂಡ ಕೇಳಿಬಂದಿದೆ. ತುಮಕೂರು ಜಿಲ್ಲೆಗೆ ವಿಮಾನ ನಿಲ್ದಾಣ ಕೈತಪ್ಪೋ ಆತಂಕದ ನಡುವೆ ಟಿಬಿ ಜಯಚಂದ್ರ ಎಲ್ಲಾ ಪಕ್ಷಗಳ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು 30ಕ್ಕೂ ಹೆಚ್ಚು ಶಾಸಕರು ಸಿಎಂ ಸಿದ್ದರಾಮಯ್ಯಗೆ ಪತ್ರ ನೀಡಿ ಉರುಳಿಸಿರುವ ದಾಳ ಹೊಸ ಭರವಸೆ ಗರಿಗೆದರಿಸಿದೆ. ಆದರೆ ಇದಕ್ಕೆ ತಮ್ಮದೇ ಸರ್ಕಾರದ ಕೆಲ ಸಚಿವರು ಅಡ್ಡಗಾಲು ಹಾಕ್ತಿದ್ದು, ಅವರ ಹೇಳಿಕೆ ಆಕ್ಷೇಪ ವ್ಯಕ್ತಪಡಿಸಿ ಒಮ್ಮೆ ಶಿರಾಗೆ ಬಂದು ನೋಡಿ ಅಂತ ಸ್ವಪಕ್ಷದವರಿಗೆ ಹೇಳಿದ್ದಾರೆ. ಮಾನ್ಯ ನನ್ನ ಆತ್ಮೀಯ ಸಹಚರಾಗಿರ್ತಕ್ಕಂಥ MB ಪಾಟೀಲ್ ಅವರಿಗೆ ಮನವಿ ಮಾಡ್ತೀನಿ, ದಯಮಾಡಿ ಒಂದು ಸರಿ ಶಿರಾದಲ್ಲಿ ಬಂದು ಇಳಿದೋಗಿ ಅದನ್ನು ಶಿರಾ ನೋಡಿ ಆಮೇಲೆ ಅದನ್ನು ಯಾವ ಇನ್ವೆಸ್ಟರ್ಸು ಒಪ್ತಾರೆ ಇಲ್ಲ ಅಂತಕ್ಕಂಥದ್ದನ್ನು ನೋಡೋಣ. ಶಿರಾದಲ್ಲಿ ಚೆನ್ನೈ ಮುಂಬೈ ಹೆದ್ದಾರಿ ಹಾದು ಹೋಗಿದೆ. HAL ನಂತಹ ರಕ್ಷಣಾ ಸಂಸ್ಥೆ ಇದೆ. ಶೀಘ್ರದಲ್ಲೇ ಜಪಾನ್ ಟೌನ್ಶಿಪ್ ಕೂಡ ನಿರ್ಮಾಣ ಆಗ್ತಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣವೂ ಆಗುತ್ತಿದೆ. ಹೀಗಾಗಿ ವಿಮಾನ ನಿಲ್ದಾಣಕ್ಕೆ ಶಿರಾ ಸೂಕ್ತ ಜಾಗ ಎಂದು ಸಿಎಂಗೆ ಬರೆದಿರೋ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಅಗತ್ಯವಿರುವ 8,000 ಎಕರೆ ಜಮೀನನ್ನು 3 ತಾಲೂಕುಗಳಲ್ಲಿ ಗುರುತಿಸಲಾಗಿದೆ. ಅಲ್ಲದೆ ವಿಮಾನ ನಿಲ್ದಾಣ ಶಿರಾದಲ್ಲಿ ಆಗಲಿ ಕೇಂದ್ರ ಸರ್ಕಾರ ಜಯಚಂದ್ರ ಅವರ ಮನವಿಯನ್ನು ಪುರಸ್ಕರಿಸುವಂತೆ ಪರಮೇಶ್ವರ್ ಕೂಡ ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ಪರಿಗಣಿಸಬೇಕು. ನಮಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನಮಗೆ ಶಿರಾ ಆಗಲಿ ಕೊರಟಗೆರೆ ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ. ನನಗೆ ಗೊತ್ತಿರೋದು 2 ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ. ಒಂದು ನೆಲಮಂಗಲ ಕುಣಿಗಲ್ಲು ಆ ಭಾಗದಲ್ಲಿ ಒಂದು, ಇನ್ನೊಂದು ಕನಕಪುರ ಆ ಭಾಗದಲ್ಲಿ, ಬಿಡದಿ ಕನಕಪುರ ಆ ಭಾಗದಲ್ಲಿ ಒಂದು 2 ಸರ್ವೆ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ. ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಶನ್ಸ್ ಮಾಡ್ತಾರೆ. ಶಿರಾದು ಕೂಡ ಅವರು ಪರಿಗಣಿಸಿದರೆ, ಅವರೇನು ಇನ್ಸ್ಪೆಕ್ಷನಿಗೆ ಬಂದಿಲ್ಲ, ಆದರೆ ಪರಿಗಣಿಸಿದರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಕೊರಟಗೆರೆಯಲ್ಲಿ 3,000 ಎಕರೆ, ಮಧುಗಿರಿಯಲ್ಲಿ 2,366 ಹಾಗೂ ಶಿರಾ ತಾಲೂಕಿನಲ್ಲಿ 3,600 ಎಕರೆ ಭೂಮಿ ಗುರುತಿಸಲಾಗಿದೆ. KIDB ಅಧಿಕಾರಿಗಳು ಗುರುತಿಸಿರುವ 8,000 ಎಕರೆ ಭೂಮಿ ವಿಮಾನ ನಿಲ್ದಾಣಕ್ಕೆ ಸೂಕ್ತವೇ ಎಂಬ ಬಗ್ಗೆ IDB ಪರಿಶೀಲಿಸಿ ವರದಿ ನೀಡಬೇಕಿದೆ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಭಾಗದಲ್ಲಿ ಏರ್ಪೋರ್ಟ್ ತಂದೇ ತರುತ್ತೇನೆ ಎಂದು TB ಜಯಚಂದ್ರ ಶಪಥ ಕೂಡ ಮಾಡಿದ್ದಾರೆ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.